ಧ್ರುವನಾರಾಯಣ್ ನಿಧನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನು ಸೂಚಿಸಿದ್ದಾರೆ. ಧ್ರುವನಾರಾಯಣ್ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು. ಸಕಲ ಸರ್ಕಾರಿ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡೋದಾಗಿ ಸಿಎಂ ಹೇಳಿದ್ದಾರೆ. ಕಳಕಳಿ ಅವರು ವ್ಯಕ್ತಪಡಿಸ್ತಾ ಇದ್ರು. ಸಮಯ ಸಿಕ್ಕಾಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಅವರ ಹೃದಯಾಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ. ನಾನು ನಂಬಕ್ಕಾಗಲಿಲ್ಲ. ಅತಿ ಕ್ರಿಯಾಶೀಲವಾಗಿ ಓಡಾಡ್ತಾ ಇದ್ರು. ಇವತ್ತು ಅವರ ಸಂಸತ್ನಲ್ಲಿ ಅವರು ಮಾತನಾಡಿರುವಂಥದ್ದು ಬಹಳಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ. ಜನಾಂಗದ ಬಗ್ಗೆ ಮಾತಾಡಿದ್ದಾರೆ, ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ತುಂಬಲಾರದ ಹಾನಿಯಾಗಿದೆ. ಅವರ 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 ಅಂತ್ಯಕ್ರಿಯೆಗೆ ರಾಜ್ಯದ ಪೊಲೀಸ್ ಗೌರವವನ್ನು ಕೊಡಬೇಕನ್ನುವಂಥ ತೀರ್ಮಾನ ಕೂಡ ನಾನು ಮಾಡಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಬರೆಸುವಂಥ ಶಕ್ತಿ ಸಿಗಲಿ. ನನ್ನ ವೈಯಕ್ತಿಕವಾಗಿ ಹಾನಿಯಾಗಿದೆ, ಬಹಳ ದುಃಖ ಆಗಿದೆ. ಇನ್ನು ಧ್ರುವನಾರಾಯಣ್ ನಿಧನಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಪೇಟೆ ಚಾಮರಾಜನಗರದ ಅಲ್ಲಿಯ ಲೋಕಸಭಾ ಸದಸ್ಯರಿದ್ದರು, ಕಾಂಗ್ರೆಸ್ನ ನಾಯಕರು ಹೌದು. ಅವರು ಇವತ್ತು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ನಿಧನರಾದರು ಅನ್ನುವಂಥ ಸುದ್ದಿ ಕೇಳಿ ನನಗೂ ಖೇದ ಆಗಿದೆ, ಅತೀವ ದುಃಖ ಆಗಿದೆ. ಯಾಕಂದರೆ ಹಿಂದೆ ಧ್ರುವನಾರಾಯಣು ಮೊದಲು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರು. ನಾನು ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತ್ತು ಪ್ರತಿಪಕ್ಷ ನಾಯಕನಿದ್ದಂಥ ಸಂದರ್ಭದಲ್ಲಿ ನಾನು ಚಾಮರಾಜನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಜೊತೆ ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆ ಪ್ರವಾಸವನ್ನು ಮಾಡಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಲಿಕ್ಕೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊತೀನಿ. ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಹೀಗಾಗಿ ಅವರು ಈ ರೀತಿ ಅಕಾಲಿಕವಾಗಿ ನಿಧನರಾಗಿದ್ದಕ್ಕೆ ನನಗೂ ವೈಯಕ್ತಿಕವಾಗಿ ದುಃಖ ಆಗಿದೆ.